ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಂತೆ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ವಿವಾದದ ಸ್ವರೂಪ ಪಡೆದುಕೊಂಡ ಬೆನ್ನಲ್ಲೇ ತೀವ್ರ ಪ್ರತಿಭಟನೆಗಳು ದಾಖಲಾಗ್ತದೆ. ಅಂಬೇಡ್ಕರ್ ಹೇಳಿಕೆ ಕುರಿತು ಮೈಸೂರು ಬಂದ್ಗೂ ಕೂಡ ಇವತ್ತು ಕರೆ ಕೊಡಲಾಗಿದೆ. RSS ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ತಳ್ಳಿ ಒಳ ಪ್ರವೇಶ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರ ನೇತೃತ್ವದಲ್ಲೇ ಮುತ್ತಿಗೆಗೆ ಯತ್ನಿಸಲಾಗಿದೆ. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಮತ್ತು ಪೊಲೀಸರ ನಡುವೆ ಈ ವೇಳೆ ವಾಗ್ವಾದ ಕೂಡ ಆಗಿದೆ. ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಕೂಡ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ರು. ಜೊತೆಗೆ RSS ಕೂಡ ಇದಕ್ಕೆ ಕ್ಷಮೆ ಕೇಳಬೇಕು ಅನ್ನೋದು ಪ್ರತಿಭಟನೆಯ ಭಾಗವಾಗಿದೆ. ಸೊ ನೋಡ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ಪ್ರತಿಭಟನಾಕಾರರು ಮಾಡ್ತಾ ಇರುವಂತಹ ಪ್ರತಿಭಟನೆ ಹೇಗಿದೆ ಅಂತ. ಇನ್ನೊಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಇದರಿಂದ ಕೆರಳದಂತಹ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಪೊಲೀಸರ ಜೊತೆಗೂ ಕೂಡ ವಾಗ್ವಾದದಲ್ಲಿ ಮುಳುಗಿದ್ರು. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಈಗ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಇದ್ದಂತಹ ವಾತಾವರಣ ಈಗಲೂ ಕಂಟಿನ್ಯೂ ಆಗ್ತಾ ಇದೆಯಾ? ಅಂತ ಒಂದ್ ರೀತಿಯಾಗಿ ಸಹಜ ಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ. ಮೈಸೂರಿನ ಕೆಲವೊಂದಿಷ್ಟು ಭಾಗದಲ್ಲಿ ಅಂದ್ರೆ ಮೈಸೂರಿನ ಅಶೋಕಪುರಂನ ಭಾಗ ಇರ್ಬೋದು, ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಭಾಗ ಇರ್ಬೋದು, ಹೀಗೆ ಒಂದೆರಡು ಮೂರು ಕಡೆಗಳಲ್ಲಿ ಈ ತರದೊಂದು ಪ್ರತಿಭಟನೆಯ ಕಾವಿದೆ. ಮತ್ತು ಕೆಲವೊಂದಿಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಬಾಗಿಲುಗಳನ್ನ ಹಾಕೊಂಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ಮೈಸೂರಿನಲ್ಲಿ ವ್ಯಾಪಾರ ವಹಿವಾಟುಗಳ ಆರಂಭ ಆಗುವಂತದ್ದೇ 10:30-11 ಗಂಟೆಯ ನಂತರದಲ್ಲಿ. ಹಾಗಾಗಿ ಸದ್ಯದ ಮಟ್ಟಿಗೆ, ಈ ಕ್ಷಣದ ಮಟ್ಟಿಗೆ ಹೇಳೋದಾದ್ರೆ ಗಂಭೀರವಾದಂತಹ ಬಂದ್ನ ಬಿಸಿ ಏನು ತಟ್ಟಿಲ್ಲ. ಒಂದೆರಡು ಮೂರು ಭಾಗಗಳಲ್ಲಿ ಈ ತರದ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಮೈಸೂರಿನ RSS ಕಚೇರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನಗಳನ್ನ ಮತ್ತು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನಗಳನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರ ನಡುವೆ ಮಾತಿನ ಚಕಮಕಿಗಳು ಕೂಡ ನಡೀತು. ಉಳಿದಂತೆ ಸಂಪೂರ್ಣವಾಗಿ ಪರಿಸ್ಥಿತಿ ಮೈಸೂರು ಸಹಜ ಸ್ಥಿತಿಯಲ್ಲೇ ಇದೆ. ಮಮತಾ, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.